ಇಂದು ಮುಂಜಾನೆ ಎಲ್ರು ಕೂಡ ಗಾಢ ನಿದ್ರೆಯಲ್ಲಿದ್ರು ನೋಡ್ತಿದ್ದಂತೆ ಬಾಂಬ್ ಸ್ಫೋಟಗೊಂಡಂತ ಶಬ್ದ ಕೇಳಿಸಿದೆ. ಇದರಿಂದ ಎಲ್ರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹೊರಗಡೆ ಬರ್ತಾ ಇದ್ದಂಗೆ ಆ ಒಂದು ಕಟ್ಟಡದಲ್ಲಿದ್ದಂತ ಕೂಲಿ ಕಾರ್ಮಿಕರು ಅರಬೆಂದ ಸ್ಥಿತಿಯಲ್ಲಿ ಹೊರ ಓಡಿ ಬಂದಿದ್ದಾರೆ. ಈ ಒಂದು ಕಟ್ಟಡ ಬೊಮ್ಮಸಂದ್ರದ ನಾರಾಯಣ ರೆಡ್ಡಿ ಎನ್ನುವಂತವರಿಗೆ ಸೇರಿರ್ತಕ್ಕಂಥ ಕಟ್ಟಡವಾಗಿದ್ದು, ಗಂಗರಾಜು ಎನ್ನುವಂತವರು ಪಿಜಿಯನ್ನ ನಡೆಸ್ತಾ ಇದ್ರು. ಈ ಒಂದು ರಾತ್ರಿ ಇಡೀ ಈ ಒಂದು ಕಟ್ಟಡದಲ್ಲಿ ಸಿಲಿಂಡರ್ ಒಂದು ಗ್ಯಾಸ್ ಲೀಕೇಜ್ ಆಗಿದೆ, ಗ್ಯಾಸ್ ಸೋರಿಕೆಯಾಗಿದೆ. ಬೆಳಿಗ್ಗೆ ಇದನ್ನ ಮನಗಾಣದಂತ ಕಾರ್ಮಿಕರು ಯಾರೋ ರೂಮ್ ನಲ್ಲಿ ಸ್ವಿಚ್ ಅನ್ನ ಆನ್ ಮಾಡಿದ್ದಾರೆ. ಆಗ ಈ ಒಂದು ಗ್ಯಾಸ್ ಸ್ಫೋಟಗೊಂಡಿದೆ. ಇದರಲ್ಲಿ 8ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ 6 ಜನರ ಸ್ಥಿತಿ ಗಂಭೀರವಾಗಿದ್ದು, ಇನ್ನ 2 ಸ್ಥಿತಿ ಸಾಧಾರಣವಾಗಿದೆ. ಈ ಒಂದು ಘಟನಾ ಸ್ಥಳಕ್ಕೆ ಜಾಯಿಂಟ್ ಕಮಿಷನರ್ ರಮೇಶ್ ಬಾನೋಟ್ ಅವರು, ಎಸಿಪಿ ಸತೀಶ್ ಹಾಗೆಯೇ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಆಗಿರುವಂತಹ ಸೋಮಶೇಖರ್ ಭೇಟಿಯನ್ನ ನೀಡಿದ್ದಾರೆ. ಈ ಗಾಯಾಳುಗಳನ್ನ ಇದೀಗ ಬೆಸ್ಟೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಘಟನೆಯಿಂದ ಇಡೀ ಪ್ರದೇಶವೇ ಬೆಚ್ಚಿ ಬಿದ್ದಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಈ ಒಂದು ಗ್ಯಾಸ್ ಲೀಕೇಜು, ಈ ಒಂದು ಸಮಸ್ಯೆ ಆಗ್ತಾ ಇರೋದು ಅಂತೇಳಿ ರಮೇಶ್ ಬಾನೋತ್ ಅವರು ಕೂಡ ತಿಳಿಸಿದ್ರು. ಹಾಗೆಯೇ ಈ ಒಂದು ಗ್ಯಾಸ್ ಪವರ್ ಕಂಪನಿಗೆ ಸೇರಿರ್ತಕ್ಕಂಥ ಸಿಲಿಂಡರ್ ಇದಾಗಿದ್ದು, ಇದರಲ್ಲಿ ಲೋಪವಿತ್ತ ಅಥವಾ ಪೈಪ್ ನಲ್ಲಿ ಲೋಪವಿತ್ತ ಎನ್ನುವುದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಆದ್ರೆ ಈ ಒಂದು ಕಟ್ಟಡದಲ್ಲಿ ಒಂದೊಂದು ಕೊಠಡಿಯಲ್ಲೂ ಕೂಡ 8ಕ್ಕೂ ಹೆಚ್ಚು ಜನ ವಾಸವಿದ್ದಾರೆ. ಇದೊಂದು ರೀತಿ ದನಗಳ ಕೊಠಡಿಗಳ ತರ ಇದ್ದವು. ಈ ಒಂದು ಮಾಲೀಕರ ನಿರ್ಲಕ್ಷ್ಯ ಹೆಚ್ಚು ಅನಾಹುತಕ್ಕೆ ಕಾರಣವಾಗಿದೆ. ಈ ಸ್ಫೋಟದ ರಭಸಕ್ಕೆ ಕಟ್ಟಡದಲ್ಲಿದ್ದಂತ ಎಲ್ಲ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದೆ. ಎಲ್ಲೆಂದರಲ್ಲಿ ಗಾಜುಗಳು, ಬಾಗಿಲುಗಳು ಸಮೇತ ಕಿತ್ತು ಹೊರ ಬಂದಿರತಕ್ಕಂತಹ ಭೀಕರವಾದಂತಹ ಘಟನೆ ಇದಾಗಿದೆ. ಈ ಒಂದು ಘಟನೆಯ ಬಗ್ಗೆ ಯಾವೆಲ್ಲ ಅಧಿಕಾರಿಗಳು ಮತ್ತು ವೈದ್ಯರು ಏನೆಲ್ಲ ಮಾತನಾಡಿದ್ರು ಮತ್ತು ಪ್ರತ್ಯಕ್ಷದರ್ಶಿಗಳು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ.
ನೀವೆಲ್ಲಿರೋದು? ನಾವಿರೋದು ನಮ್ಮ ಪಿ ಜಿ ಇಲ್ಲೇ, ಮನೆ ಇರೋದು ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿ ಅಲ್ಲ? ನೀವೆಲ್ಲಿರೋದು? ನಾವಿರೋದು ಇಲ್ಲೇ. ಎಲ್ಲಿದ್ದರೆ ನೀವು? ಆ ಕೆಳಗಡೆ ಇನ್ಸಿಡೆಂಟ್ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ನಮ್ಮ ರೂಮಲ್ಲಿ. ನಿಮ್ಮ ರೂಮಲ್ಲ? ಏನಾಯಿತು ಅಂತ ಗೊತ್ತಾಯ್ತಾ? ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಯಿತು. ಆಚೆ ಬಂದವರು ಹುಡುಗರೆಲ್ಲ ಆಚೆ ಬರ್ತಾಯಿದ್ರು. ಆಮೇಲೆ ಹಾಸ್ಪಿಟಲ್ಗೆ ಬಂದರು, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಹಾಂ ಸರ್. ಸಿಲಿಂಡರ್ ದೊಡ್ಡದಾ ಚಿಕ್ಕದಾ? ಅದು ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ ಹುಡುಗರೆಲ್ಲ. ಆ ಹುಡುಗರು ಅದೇ ಹೇಳಿ ಚಿಕ್ಕ ಸಿಲಿಂಡ್ರು. ಯಾರು ಹಿಂದಿಯವರು ಅವರೆಲ್ಲ? ಹಿಂದಿ ಹುಡುಗರು. ಯಾರು ಕೊಟ್ಟಿರೋದು ಇವರು? ಪಿ ಜಿ ಅಂದರೆ ಯಾವ ಕಂಪ್ನಿಗ? ಕಂಪ್ನಿಗೆ ಟೈಅಪ್ ಮಾಡ್ಕೊಂಡು. ಯಾವ ಕಂಪ್ನಿ? ಕಂಪ್ನಿ ಹೆಸರು ಅಗ್ರಿಮೆಂಟ್ ಇದೆ. ಹಾಂ. ಏನು ನಿಮ್ಮ ನಂಬರ್ ಹೇಳಿ? ನಮ್ಮದು ನಂಬರಾ 6363 4939 84. ಅಪ್ಪ ಅಮ್ಮ ಎಲ್ಲಿರೋದು? ಅಪ್ಪ ಅಮ್ಮ ಇರೋದು ಮನೇಲಿ. ಬಂದಿದೆ ನಮ್ಮ ಅಪ್ಪ ಅವರು. ಹೇಳಿ ಏನಾಯ್ತು? ಏನು ನಿಮ್ಮ ಹೆಸರು? ಕಿರಣ್. ಏನಾಯ್ತು? ಬೆಳಿಗ್ಗೆ ಮಲ್ಕೊಂಡಿರ್ಬೇಕಾದ್ರೆ ಬ್ಲಾಸ್ಟ್ ಆಗಿ ಸೌಂಡ್ ಬಂತು. ಹಾಂ. ಎಷ್ಟು ಗಂಟೆಗೆ? ಒಂದು ಹಾಫ್ ಆನ್ ಅವರ್. ಓಕೆ 6 ಗಂಟೆ ಅಂದ್ಕೊಂಡು. ಅಷ್ಟೊತ್ತಿಗೆ ಏನು ಹೊರಗಡೆ ಬರೋ ತನಕ ಇಲ್ಲೆಲ್ಲ ಗ್ಲಾಸ್ ಹೊಡ್ಕೊಂಡಿತ್ತು. ಈ ಕಡೆ ನೋಡಿದ್ರೆ ಅಲ್ಲಿಂದ ಬೆಂಕಿ ಬರ್ತಾ ಇತ್ತು ಪಕ್ಕದ ರೂಮಿಂದ. ಅದೆಲ್ಲ ಒಂದು 4-5 ಜನ ಸುಟ್ಟೋದು, ಹೊರಗಡೆ ಹೋಗ್ತಾ ಇತ್ತು. ಯಾರಿಗೇನು ಏನು ಇದಾಗಲಿಲ್ಲ? ಸುಟ್ಟು ಗಾಯಗಳಾಗಿದೆ. ಯಾವ ಹಾಸ್ಪಿಟಲ್ ಕಳಿಸಿದ್ದೀರಿ ಸರ್? ಇಲ್ಲಿ ಸನ್ರೈ ಕಳಿಸಿದ್ವಿ, ಚಂದಾಪುರ. ಯಾವುದು? ಸನ್ರೈ ಬೆಸ್ಟ್ ಹಾಸ್ಪಿಟಲ್. ಬೆಸ್ಟ್ ಹಾಸ್ಪಿಟಲ್ ಪಕ್ಕ. ಒಂದು 2 ಆಂಬುಲೆನ್ಸ್ ಕರೆಸಿ 2 ಆಂಬುಲೆನ್ಸ್. 108 ಇಲ್ಲ 108 ಇಲ್ಲ, ನೇರವಾಗಿ ಅವ್ರಿಗೆ ಅವ್ರದ್ದೇ ಕರೆಸಿನಾ? ಓಕೆ. ಒಂದು ವಿಡಿಯೋ ಮಾಡ್ಕೊಂಡು ಎಲ್ಲ ಆಗಿರೋದು ಯಾವ ಪ್ಲೇಸಲ್ಲಿ? ನೋಡಿ, ಯಾರು ಸ್ವಲ್ಪ ಜಾಸ್ತಿ ಲೀಸ್ ತಗೊಂಡಿರೋ ರೆಂಟಿಗೆ ಸರ್, ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಎಷ್ಟು ಜನ ಇದು ಹೆಬ್ಬಗುಡಿ ಜುರಿಶಿಕ್ಲಿ ತಾವು ನೋಡಿದ್ರಲ್ಲ, ಅದು ಒಂದು ಪ್ರೈವೇಟ್ ಪಿ ಜಿನಲ್ಲಿ ಅರೌಂಡ್ 6:30 6:30 ಸಮಯದಲ್ಲಿ ಒಂದು ಗ್ಯಾಸ್ ಲೀಕಿಂದ ಬ್ಲಾಸ್ಟ್ ಥರ ಆಯಿತು. ಆ ರೂಮಲ್ಲಿ ಅದರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಆಗಿದ್ದು. 2 ಫ್ಲೋರ್ ಇದೆ, ಗ್ರೌಂಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್. ಆ 2ನೇ ಮಹಡಿಯಲ್ಲಿ ಏನಂದರೆ ಒಂದು 9 ರೂಮ್ಸ್ ಇದೆ. ಒಂದು ರೂಮಲ್ಲಿ ಹುಡುಗರು ವೆಸ್ಟ್ ಬೆಂಗಾಲಿಂದ ಬಂದು ಒಂದು 9 ಜನ ಹುಡುಗರು ಅದರಲ್ಲಿ ವಾಸ ಮಾಡ್ತಾಯಿದ್ರು. ಒಂದು ತಿಂಗಳಾಗಿದೆ ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ನೈಟ್ ಊಟ ಮಾಡ್ಕೊಂಡು ಮಲಗಿದ ನಂತರ ಬೆಳಿಗ್ಗೆ ಗ್ಯಾಸ್ ಕಿಚನಲ್ಲಿ ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ 6:30 ಸಮಯದಲ್ಲಿ ಬ್ಲಾಸ್ಟ್ ಆಯ್ತದು ಸಿಲಿಂಡರ್. ಗ್ಯಾಸ್ ಲೀಕ್ ಆಗಿ ಇದು ನೋಡಿದರೆ ಸಿಲಿಂಡರ್ ಇಂಟ್ಯಾಕ್ಟ್ ಇದೆ, ಸಿಲಿಂಡರು ಬ್ಲಾಸ್ಟ್ ಆಗೋ ಥರ ಇದೆ. ಬಟ್ ಗ್ಯಾಸ್ ಲೀಕ್ ಆಗಿ ಆ ಪ್ರೆಷರಿಂದ ಎಲ್ಲ ಕಂಪ್ಲೀಟ್ ಸುಟ್ಕೊಂಡಾಗ ಈ 9 ಜನರಿಗೆ ಗಾಯಗಳಾಗಿದೆ. ಕಂಪ್ಲೀಟ್ ಬಾಡಿ ಸುಟ್ಟೋಗಿದೆ. ಒಬ್ಬರದು 25% ಆಗಿದೆ, ಉಳಿದವರಲ್ಲದು ಒಂದು 60%ವರೆಗೂ ಗಾಯಗಳಾಗಿದ್ದಾವೆ. ಅದು ಗೊತ್ತಾದ ನಂತರ ಇಮಿಡಿಯೇಟ್ಲಿ ನಮ್ಮ ಹೆಬ್ಬಗುಡಿ ಪೊಲೀಸ್ ಮತ್ತು ನೈಟ್ ರೌಂಡಲ್ಲಿ ನಾವಿರೋ ನಮ್ಮ ಆಫೀಸರ್ ಇಮಿಡಿಯೇಟ್ಲಿ ಬಂದು ಅಟೆಂಡ್ ಮಾಡಿ ಅಲ್ಲಿಂದ ಈ ಖಾಸಗಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಒಬ್ಬರನ್ನು ಬೇರೆ ಕಡೆ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಥರ ಇತ್ತು, ಕೆಳಗಡೆ ಬಿದ್ದು 8 ಜನರಿಗೆ ಈ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಈಗ ನಾವು ನೋಡಿದ್ವಿ ಮತ್ತು ಅವ್ರಿಗೆ ಮಾತಾಡಿದ್ದೀವಿ, ಡಾಕ್ಟ್ರಿಗೆ ಏನು ಹೇಳಿದ್ದಾರೆ, ಸ್ಟೇಬಲ್ ಇದೆ ಅಂತ ಹೇಳಿದ್ದಾರೆ. ಬಟ್ ಸ್ವಲ್ಪ ಜಾಸ್ತಿ ಗಾಯಗಳಾಗಿದ್ದಾವೆ, ಅದರಿಂದ ಟ್ರೀಟ್ಮೆಂಟ್ ನಡೀತಾ ಇದೆ. ಸರ್, ಆ ಪಿ ಜಿಯಲ್ಲಿ ಯಾವುದೇ ರೀತಿಯಾದಂಥ ಸರ್ ಒಂದೊಂದು ರೂಮಲ್ಲಿ 9 ಜನ ಏನು 9 ಬೆಡ್ಗಳು ಹಾಕ್ಕೊಂಡಿರೋವಂಥದ್ದು ಸರ್. ನಂತರ ಏನು ಅದು ರೂಮ್ ರೀತಿ ಇಲ್ಲ, ಏನು ಅದು ಆ ರೂಮ್ಗಳು ನೀವು ನೋಡಿದರೆ ಇವಾಗ ಪಿ ಜಿನ
ಸೊ ಎಲ್ಲವೂ ಕೂಡ ವೈಲೇಷನ್ಸ್ ಸರ್. ಆ ರೀತಿ ಇದ್ದಾಗ ನೀವು ಈಗ ಪಿ ಜಿ ನೋಡಿದರೆ ಪಿ ಜಿನಲ್ಲಿ ಸಿಂಗಲ್ ಬೆಡ್ರೂಮ್ ಥರ ಮಾಡಿದ್ದಾರೆ. ಒಂದೊಂದು ಫ್ಲೋರಲ್ಲಿ, ಈ ಫ್ಲೋರಲ್ಲಿ ನೋಡಿದರೆ 9 ರೂಮ್ಸ್ ಇದ್ದಾವೆ. ಈಗ ಯಾವಾಗ ಎಲ್ಲಿ ಇನ್ಸಿಡೆಂಟ್ ಆಗಿದ್ದು ಆ ಲೈನಲ್ಲಿ 4 ರೂಮ್ಸ್ ಇದ್ದಾವೆ, ಅಪೋಸಿಟಲ್ಲಿ 5 ರೂಮ್ ಅಂದರೆ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್, ಸ್ಮಾಲ್ ಕಿಚನು, ಬಾತ್ರೂಮ್ ಇರೋದು. ಸೊ ಅದರಲ್ಲಿ ಕೊಡ್ತಾ ಇದ್ದಾರೆ. 9 ಜನಕ್ಕೆ ಅಕಾಮಿಡೇಷನ್ ಸರ್, ಹಿಂಗಾಗತ್ತೆ ಸರ್. ಸೊ ಈಗ ಅದು ನಾವು ನೋಡಬೇಕು. ಯಾಕೆಂದರೆ ಇವರು ಇರುವಾಗ ಏನಂದರೆ ಕಡಿಮೆ ರೇಟ್ಗೆ ಅಂತ ಹೇಳಿಬಿಟ್ಟು ಈಗ ಅದು ಒಂದು ಬೇರೆಯವ್ರ ಬಿಲ್ಡಿಂಗ್, ಅದು ಆ ಬಿಲ್ಡಿಂಗು ಬೇರೆಯವರು ರೆಂಟ್ ಕೊಟ್ಟಿದ್ದಾರೆ, ಅವ್ರು ತೊಗೊಂಡು ಪಿ ಜಿ ನಡೆಸ್ತಾ ಇದ್ದಾರೆ. ಪಿ ಜಿ ನಡೆಸುವಾಗ ಅದು ಗಂಗರಾಜು ಅಂತ ಒಬ್ಬರು ಇದ್ದಾರೆ, ಅವರು ಪಿ ಜಿ ನಡೆಸ್ತಾ ಇದ್ದಾರೆ. ಬಿಲ್ಡಿಂಗ್ ಓನರ್ ನಾಗರಾಜ್ ರೆಡ್ಡಿ ಅಂತ ಅವ್ರದ್ದು ಬಿಲ್ಡಿಂಗ್ ಅದು. ಈಗ ಗಂಗರಾಜ್ ಅಂತ ಇವರು ಲೀಸಿಗೆ ತೊಗೊಂಡು ಅವ್ರು ಪಿ ಜಿ ನಡೆಸ್ತಾ ಇದ್ದಾರೆ. ಪಿ ಜಿ ನಡೆಸುವಾಗ ಈ ಲೇಬರ್ ಕೆಲಸ ಮಾಡೋಕ್ಕೆ ಬಂದಿದ್ದವ್ರಿಗೆ ಕೊಡ್ತಾ ಇದ್ದಾರೆ ಅವರು ಸರ್. ಆಮೇಲೆ ಸಿಲಿಂಡರ್ಗಳದ್ದು ಸರ್, ಅದು ಯಾವುದೋ ಪವರ್ ಕಂಪನಿ ಅಂತ ಹೇಳಿದೆ, ಅದು ನೋಡಿದ್ದೀನಿ ನಾನು ಅದು ವೆರಿಫೈ ಮಾಡೋಕ್ಕೆ ಹೇಳಿದ್ದೀನಿ. ಆ ಪವರ್ ಕಂಪನಿ ಅಂತದ್ದು ಆ್ಯಕ್ಚುಲಿ ಜ್ಯೋತಿ ಇದು ಯಾಕಂದರೆ ಸುಮಾರು ಇನ್ಸಿಡೆಂಟು ಆಗ್ತಾ ಇದ್ದಾವೆ. ಕಳೆದ 1 ವರ್ಷದಲ್ಲಿ ನೋಡಿದರೆ ಸಿಟಿನಲ್ಲಿ ಸುಮಾರು ಇನ್ಸಿಡೆಂಟ್ ಆಗಿದ್ದೇವೆ. ಲೀಕ್ ಆಗಿದ್ದ ಇನ್ಸಿಡೆಂಟೇ ಜಾಸ್ತಿ ಇದೆ. ಸೊ ಇದರಿಂದ ಏನಂದರೆ ಈ ಲೀಕ್ ಆಗುವಾಗ ಇವರೇನಾದ್ರು ನೈಟ್ ಮಲಗುವಾಗ ಸೊಳ್ಳೆಗೋಸ್ಕರ ಇರ್ಬೋದು, ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಮಲಗ್ತಾರೆ. ಆ ಗ್ಯಾಸ್ ಹೊರಗಡೆ ಹೋಗೋಕ್ಕೂ ಆಗಲ್ಲ, ಅದರಿಂದ ಇನ್ಸಿಡೆಂಟ್ ಆಗಿದೆ. ನೋಡಿದ್ರೆ ಅದು ಇಂಪ್ಯಾಕ್ಟ್ ತಾವು ನೋಡಿದರೆ ಆ ಫ್ಲೋರಲ್ಲಿ ಇರುವ ಎಲ್ಲ ರೂಮ್ಗಳಲ್ಲೂ ಎಲ್ಲ ಗ್ಲಾಸಸ್ಸು, ವಿಂಡೋಸು, ಡೋರ್ಗಳೆಲ್ಲ ಪುಡಿ ಎಲ್ಲ ಆಗಿಬಿಟ್ಟಿದ್ದೇವೆ. ಬ್ಯಾಕ್ ಸೈಡ್ ಇರುವ ಬಿಲ್ಡಿಂಗ್ ಗ್ಲಾಸಸ್ಸೂ ಪುಡಿ ಆಗಿದ್ದೇವೆ. ಸೊ ಇಷ್ಟು ಇಂಪ್ಯಾಕ್ಟ್ ಇತ್ತು. ಸೊ ಈಗ ವೆರಿಫೈ ಮಾಡಿದ್ವಿ. ಆ್ಯಕ್ಚುಲಿ ಪವರ್ ಗ್ಯಾಸ್ ಅಂತದ್ದು ಏನಾದರೂ ಇದು ಪರ್ಮಿಟೆಡ್, ಇದು ಲೈಸೆನ್ಸ್ ಕಂಪನಿಯ ಇಲ್ಲೋ ಒಂದು ವೆರಿಫೈ ಮಾಡೋಕ್ಕೆ ಹೇಳಿದ್ದೇನೆ. ಆ ಗ್ಯಾಸನ್ನು ಅಲ್ಲಿ ಪ್ರಾಪರಾಗಿ ತುಂಬಿ ಕೊಡ್ತಾ ಇದ್ದಾರಾ, ಯಾಕೆ ಲೀಕ್ ಆಗ್ತಾಯಿದೆ, ರೀಫಿಲ್ಲಿಂಗ್ ಥರ ಏನಾದರೂ ಮಾಡಿದೆ, ಎಲ್ಲ ಆ್ಯಂಗಲಲ್ಲಿ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಸರ್. ಈ ಗ್ಯಾಸ್ ಕಂಪ್ನಿ ಅಂದರೆ ಗ್ಯಾಸ್ ಫಿಲ್ಲಿಂಗ್ ಇದೊಂದು ದೊಡ್ಡ ಏನು ದಂಧೆನೇ ಇದೆ ಸರ್. ಅದು ಡ್ರೈವ್ ಮಾಡಬೇಕಾ? ಯಾಕೆಂತಂದ್ರೆ ಸರ್ ಆ ಕ್ವಾಲಿಟಿ ಮೇಂಟೈನ್ ಮಾಡಿರಲ್ಲ, ಸಿಲಿಂಡರ್ಗಳು ಲೀಕ್ ಆಗೋಂಥದ್ದು, ನಾವೆಲ್ಲ ಕ್ವಾಲಿಟಿ. ಎರಡು ಸಿಲಿಂಡರ್ ಕ್ವಾಲಿಟಿ ಮತ್ತು ಇದು ರೆಗ್ಯುಲೇಟರ್ ಕ್ವಾಲಿಟಿನೂ ತುಂಬ ಇಂಪಾರ್ಟೆಂಟ್. ಎಲ್ಲ ಸಿಲಿಂಡರ್ ಕ್ವಾಲಿಟಿ, ರೆಗ್ಯುಲೇಟರ್ ಕ್ವಾಲಿಟಿ, ಯೂಸ್ ಮಾಡುವ ಪೈಪ್ ಇರುತ್ತದಲ್ಲ, ಸಿಲಿಂಡರಿಂದ ಸ್ಟವ್ಗೆ ಹಾಕೋ ಪೈಪನು ಕೆಲವು ಸಾರಿ ಏನಾಗುತ್ತೆ, ಪೈಪ್ಗಳೂ ಏನಾದರೂ ಸುಮಾರು ವರ್ಷಗಟ್ಟೆ ಯೂಸ್ ಮಾಡ್ತಾ ಇರೋದು, ಯಾಕಂದರೆ ಅದು ಹಾಳಾಗಲ್ಲ ಅಂತ ಅಂದ್ಕೊಂಡು. ಬಟ್ ಅದನ್ನು ಲೈಫ್ ಇರುತ್ತದೆ, ಆನಂತರ ಲೀಕ್ ಆಗೋದು ಶುರು ಆಗುತ್ತೆ. ರೆಗ್ಯುಲೇಟರ್ನು ಕ್ವಾಲಿಟಿ ಇರಬೇಕು. ಈ ಪ್ರೈವೇಟ್ ರೆಗ್ಯುಲೇಟರ್ ಅಲ್ಲಿಂದ ತೊಗೊಳ್ಳೋದು, ಅದು ಕ್ವಾಲಿಟಿ ಇರಲ್ಲ. ಈ ದೊಡ್ಡ ಕಂಪ್ನೀಸ್ IOS ಹೇಳ್ತಾರಂತ ಅಂಥವ್ರದ್ದು ಇರುತ್ತಲ್ಲ, ಆ ಕ್ವಾಲಿಟಿ ಇರಲ್ಲ. ಸೊ ಏನಕ್ಕಾಗಿದೆ ಅಂತ ಈಗ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡಿ ಎಲ್ಲ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಮಾಡಿ ತಪ್ಪಿಸಿರೋ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಇವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದವರು, ಪಶ್ಚಿಮ ಬಂಗಾಲಿಂದ. ಇವರು ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಇದೆ, ಅದು ಆ ಕಂಪನಿಗೆ ಕೆಲಸ ಮಾಡ್ತಾರೆ. ಇವರು ಸ್ಪೆಷಲೈಸ್ಡ್ ಏನಂದರೆ ಈ ಪೈಪ್ ಲೈನಿಂಗ್ ಮಾಡ್ತಾರಂತ ಬಿಲ್ಡಿಂಗ್ಗಳಲ್ಲಿ, ಗ್ಯಾಸ್ ಪೈಪ್ ಲೈನಿಂಗ್, ಆ ಪೈಪ್ ಲೈನಿಂಗ್ನಲ್ಲಿ ಎಕ್ಸ್ಪರ್ಟ್ಸ್ ಇವರು. ಸೊ ಆ ಕೆಲಸ ಮಾಡೋಕ್ಕೆ ಅಲ್ಲಿಂದ 1 ತಿಂಗಳು ಮುಂಚೆನೇ ಬಂದಿದ್ದಾರೆ, ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಈಗ ಪಿ ಜಿ ಮಾಲೀಕರ ಮೇಲೆ ಯಾವ ರೀತಿ ನಾವು ನೋಡ್ತೀವಿ ಪಿ ಜಿ ಮಾರ್ಕಲ್ ಫೇಲ್ಯೂರ್ ಏನಿದೆ, ಇವರು ಕೊಟ್ಟುವಾಗ ಏನು ಕಂಡೀಷನ್ಸ್ ಇದೆ, ಇವರು ಕೊಡುವಾಗ ತಾವು ಹೇಳಿದ್ರಲ್ಲ ಒಂದೇ ರೂಮಲ್ಲಿ 9 ಜನಕ್ಕೆ ಯಾಕೆ ಕೊಟ್ಟಿರೋದು, ಅದೆಲ್ಲ ವೆರಿಫೈ ಮಾಡ್ತೀವಿ. ವೆರಿಫೈ ಮಾಡಿ ತಪ್ಪಿಸ್ತಾರೆ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಈಗ ಸಿಲಿಂಡರ್ ಬ್ಲಾಸ್ಟ್ ಸಂಬಂಧಪಟ್ಟಾಗಿ ಪೇಷಂಟ್ಸ್ ಅಡ್ಮಿಟ್ ಆಗಿದ್ದಾರೆ, ಅವ್ರ ಸ್ಟೇಟಸ್ ಹೇಗಿದೆ, ಎಷ್ಟು ಗಂಟೆಗೆ ಹೋದ್ರೆ? ಸೊ ಇವತ್ತು ಮಾರ್ನಿಂಗ್ ನಮಗೆ 6:30 ಅರೌಂಡ್ ಪೇಷಂಟ್ ರಿಸೀವ್ ಆಗಿದೆ. ಇನ್ಸಿಡೆಂಟ್ ಆಗಿರೋದು 6 o'clock. ಅಕಾರ್ಡಿಂಗ್ ಟು ದ ಪೇಷಂಟ್ಸ್ ಇವಾಗಿರೋದು ಸಿಲಿಂಡರ್ ಬ್ಲಾಸ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅರೌಂಡ್ 8 ಮೆಂಬರ್ಸ್ ಬಂದಿದ್ದಾರೆ ಇಲ್ಲಿ ನಮ್ಮ ಕಡೆ ಅಡ್ಮಿಟ್ ಆಗಿದ್ದು. 8 ಮೆಂಬರ್ಸಲ್ಲಿ ಅರೌಂಡ್ ಎಲ್ಲರಿಗೂ 50 to 60% ಬರ್ನ್ಸ್ ಇದೆ. ಒಬ್ಬರಿಗೆ ಸೌರಭ್ ಚೌಧರಿ, ಈಸ್ 22 years old, ಅವ್ರಿಗೆ ಸ್ವಲ್ಪ ಸಿವಿಯರ್ ಬರ್ನ್ಸ್ ಇದೆ. ದೇ ಆಲ್ ಆರ್ ಸ್ಟೇಬಲ್. ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸರ್ಜನ್ಸ್ ಆಲ್ಸೋ ನೋಡ್ತಾ ಇದ್ದಾರೆ ನಮ್ಮ ಕಡೆ, ಡ್ರೆಸ್ಸಿಂಗ್ ಎಲ್ಲನೂ ಮಾಡಿದ್ದಾರೆ. ಫಾರ್ ನಾವು ಪೇಷಂಟ್ಸ್ ಆರ್ ಸ್ಟೇಬಲ್, ಬಟ್ 24 hours ತನಕ ಕ್ರಿಟಿಕಲ್ಲೇ ಇರುತ್ತೆ. ಅವ್ರ ಕಂಡೀಷನ್ ಹೆಂಗೆ ಹೋಗುತ್ತೆ ಮುಂದೆ ಅಂತ ನೋಡಿ ವಿ ಹ್ಯಾವ್ ಟು ಮ್ಯಾನೇಜ್. ತೀರಾ ಕ್ರಿಟಿಕಲ್ ಆದರೆ ನೀವು ಬೇರೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತೀರಾ ಅಥವಾ ಇಲ್ಲೇ ಟ್ರೀಟ್ ಮಾಡ್ತೀರಾ? ಇಲ್ಲ, ನಮ್ಮ ಕಡೆ ನಾವು ಕ್ರಿಟಿಕಲ್ ಕೇಸಸನ್ನು ಟ್ರೀಟ್ ಮಾಡ್ತೀವಿ. ಸೊ ನಮ್ಮ ಕಡೆ ಎಲ್ಲ ಫೆಸಿಲಿಟೀಸ್ ಇದೆ, ಸೊ ಏನೂ ಇಶ್ಯೂ ಇಲ್ಲ. ಪೇಷಂಟ್ನ ನೋಡಿ ಮುಂದೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಹಾಂ, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಪೇಷಂಟು ಸ್ಟೇಬಲ್ ಇದ್ದಾರೆ. ಸೊ ಅವ್ರಿಗೆ ಏನೇನು ಆಕ್ಸಿಜನ್, ಬೇಸಿಕ್ ಏನೇನು ನಾವು ಕೊಡಬೇಕು ಕ್ರಿಟಿಕಲ್ ಕೇರಲ್ಲಿ ಎಲ್ಲ ಕೊಡ್ತಾ ಇದ್ದೀವಿ. ಇದಕ್ಕಿಂತ ಜಾಸ್ತಿ ಬೇಕಾದರೆ ವಿಲ್ ಅಪ್ಡೇಟ್ ಪೇಷಂಟ್ಸ್. ಡಾಕ್ಟರ್ ಪಲ್ಲವಿ, ಬೆಸ್ಟ್ ಹಾಸ್ಪಿಟಲ್.